ನಮಸ್ಕಾರ, ಇದು ಸಂಪಾದಕ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲೂ ಬಿಜೆಪಿ ಬಳಸಲಿದೆಯಾ ದಿಲ್ಲಿ ಮತ್ತು ಜಾರ್ಖಂಡ್ ಷಡ್ಯಂತ್ರ? ರಾಜ್ಯ ರಾಜಕಾರಣ ದಿನಕ್ಕೊಂದು ದಿಕ್ಕು ಪಡೆದುಕೊಳ್ಳುತ್ತಿದೆ. ಒಂದ್ ಕಡೆ ಮೂಡಾ ಮತ್ತು ವಾಲ್ಮೀಕಿ ನಿಗಮದ ಹಗರಣಗಳನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರೆ, ಇನ್ನೊಂದು ಕಡೆ ಸರ್ಕಾರ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಹಗರಣದಲ್ಲಿ ಬಿಜೆಪಿಯ DS ವೀರಯ್ಯ ಅವರನ್ನ ಬಂಧಿಸುವ ಮೂಲಕ ಪ್ರತಿತಂತ್ರ ಹೆಣೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈ ಸಂಘರ್ಷದಲ್ಲಿ ನಾವು ಒಂದು ಸಂಗತಿಯನ್ನ ಮರೆಯಬಾರದು. ಏನಂದ್ರೆ, ಯಾವ ಆಶಯ ಮತ್ತು ಅನುಕೂಲಕ್ಕಾಗಿ ಕರ್ನಾಟಕದ ಮತದಾರರು 2023ರಲ್ಲಿ ಸುಸ್ಥಿರ ಸರ್ಕಾರದ ಜನಾಭಿಪ್ರಾಯ ನೀಡಿದ್ದರೋ ಆ ಆಶಯವನ್ನೇ ತಮ್ಮ ಅಧಿಕಾರ ಸ್ವಾರ್ಥಕ್ಕಾಗಿ ರಾಜಕೀಯ ಪಕ್ಷಗಳು ಧಿಕ್ಕರಿಸಿ ಜನಾದ್ರೋಹ ಎಸಗುತ್ತಾ ಇದ್ದಾರೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳಿಗೆ ಅಧಿಕಾರ ಕೇಂದ್ರಿತ ರಾಜಕಾರಣವೇ ಮುಖ್ಯವಾದಾಗ ಜನಾಶಯಗಳು ಮೊಟಕುಗೊಳ್ತವೆ. ಈ ಮೇಲಾಟಗಳಿಂದ ಕಣ್ಣಿಗೆ ರಂಜನೆ ಮತ್ತು ರೋಚಕತೆ ಸಿಗಬಹುದಾದರೂ ಅಟ್ ದ ಎಂಡ್ ಆಫ್ ದಿ ಡೇ ಅಭಿವೃದ್ಧಿ ಇಲ್ಲದೆ ಜನ ಸಫರ್ ಆಗಬೇಕಾಗುತ್ತೆ. ಈ ಮಾತು ಹೇಳಲು ಒಂದು ಕಾರಣವಿದೆ. ಮೂಡಾ ಸೈಟು ಹಂಚಿಕೆಯನ್ನು ಗಂಭೀರವಾಗಿ ಕೈಗೆತ್ತಿಕೊಂಡಿರುವ ಬಿಜೆಪಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಇತ್ತೀಚೆಗೆ ಮಾಧ್ಯಮದವರ ಜೊತೆ ಮಾತಾಡ್ತಾ ಈ ಸರ್ಕಾರ ಯಾವ ಕ್ಷಣದಲ್ಲಿ ಬೇಕಾದರೂ ಬಿದ್ದು ಹೋಗಬಹುದು ಅನ್ನೋ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. 136 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೇರಿದ ಮೊದಲ ದಿನದಿಂದಲೂ ಬಿಜೆಪಿ ನಾಯಕರು ಇಂತಹ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಸರ್ಕಾರ ಪತನ ಆಗಲಿದೆ ಅನ್ನೋ ಮಾತುಗಳನ್ನು ಬಿಜೆಪಿ JDS ಮೈತ್ರಿ ನಾಯಕರು ಹೇಳಿದ್ದುಂಟು. ಹಾಗಾಗಿ ಈಗ ವಿಪಕ್ಷ ನಾಯಕ ಅಶೋಕ್ ನೀಡಿರುವ ಹೇಳಿಕೆ ಕೂಡ ಇಂತಹದ್ದೇ ಒಂದು ಹೇಳಿಕೆ ಎಂದು ತಳ್ಳಿ ಹಾಕಬಹುದಾ? ಖಂಡಿತ ಇಲ್ಲ. ಈಗ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳು, ವಿರೋಧ ಪಕ್ಷದ ಅತಿಯಾದ ಉತ್ಸಾಹ, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ED ತರಹದ ತನಿಖಾ ಸಂಸ್ಥೆಗಳ ಸ್ವಯಂ ಪ್ರೇರಿತ ಆಸಕ್ತಿಯನ್ನು ನೋಡಿದ್ರೆ, ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರವನ್ನು, ಜಾರ್ಖಂಡಲ್ಲಿ ಹೇಮಂತ್ ಸೊರೇನ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಯತ್ನಿಸುತ್ತಿರುವ ರೀತಿಯಲ್ಲೇ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರಗೊಳಿಸಲು ವ್ಯವಸ್ಥಿತ ಸಂಚು ಮಾಡುತ್ತಿರುವಂತೆ ಕಾಣ್ತಾ ಇದೆ. ದಿಲ್ಲಿ ಮತ್ತು ಜಾರ್ಖಂಡ್ನಲ್ಲೂ ಬಿಜೆಪಿಯೇತರ ಸರ್ಕಾರಗಳು ಆಳ್ವಿಕೆಯಲ್ಲಿವೆ. ದಿಲ್ಲಿಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ CM ಆಗಿದ್ದರೆ, ಜಾರ್ಖಂಡಲ್ಲಿ JMM ಪಕ್ಷದ ಹೇಮಂತ್ ಸೊರೇನ್ CM. ಈ ಇಬ್ಬರೂ CMಗಳ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದೆ. ಆಮ್ ಆದ್ಮಿ ಸರ್ಕಾರ ಜಾರಿಗೆ ತಂದ ಅಬಕಾರಿ ನೀತಿಗಳಲ್ಲಿ ಅಖಂಡ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪವನ್ನು ಕೇಂದ್ರ ಸರ್ಕಾರದ ಅಧೀನಕ್ಕೊಳಪಡುವ ದಿಲ್ಲಿ ಲೆಫ್ಟಿನೆಂಟ್ CBIಗೆ ಪ್ರಕರಣವನ್ನು ವರ್ಗಾವಣೆ ಮಾಡಿತ್ತು. ಇಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಭ್ರಷ್ಟಾಚಾರ ನಡೆಸಿತ್ತೇ ಇಲ್ಲವೇ ಎನ್ನುವುದನ್ನು ED ತನಿಖೆ ನಡೆಸಿ ನ್ಯಾಯಾಲಯದ ಮುಂದೆ ಸಾಬೀತುಪಡಿಸಬೇಕಾಗಿದೆ. ಅಲ್ಲಿಯವರೆಗೂ ಅಲ್ಲಿ ಭ್ರಷ್ಟಾಚಾರ ನಡೆದಿರುವುದು ನಿಜ ಅಂತಲೇ ನಾವು ಪರಿಗಣಿಸಬಹುದಾದರೂ, ಈ ಪ್ರಕರಣದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ಅಧೀನದಲ್ಲಿರುವ ತನಿಖಾ ಸಂಸ್ಥೆಗಳು ತೋರಿದ ನಡಾವಳಿಗಳ ಬಗ್ಗೆಯೂ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗಳು ಕೇಳಿಬಂದದನ್ನು ನಾವು ಮರಿಬಾರದು. ಅದರಲ್ಲೂ CM ಅರವಿಂದ್ ಕೇಜ್ರಿವಾಲ್ರನ್ನ ಬಂಧಿಸಿದ್ದು ರಾಜಕೀಯ ದುರುದ್ದೇಶದಿಂದ ಎಂಬ ಮಾತುಗಳು ಕೂಡ ಕೇಳಿಬಂದಿದ್ದು ನೆನಪಿಸ್ಕೋಬಹುದು. ಇನ್ನು ಜಾರ್ಖಂಡ್ನಲ್ಲೂ ಕೇಂದ್ರ ತನಿಖಾ ಸಂಸ್ಥೆಗಳು ಇಂತಹದ್ದೇ ಅತ್ಯುತ್ಸಾಹದ ಅಪವಾದಗಳಿಗೆ ತುತ್ತಾಗಿರೋದನ್ನು ನಾವು ಇಲ್ಲಿ ಗಮನಿಸಬೇಕು. 2009ರಲ್ಲಿ ಹೇಮಂತ್ ಸೊರೇನ್ ಖರೀದಿಸಿದ್ದ ಜಮೀನಿಗೆ ಸಂಬಂಧಿಸಿದಂತೆ ಅಕ್ರಮ ನಡೆದಿದೆ ಎಂದು 2023ರಲ್ಲಿ ED ತನಿಖಾಧಿಕಾರಿಗಳು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002 ಕಾಯ್ದೆಯ ಸೆಕ್ಷನ್ 19ರ ಪ್ರಕಾರ ಕೇಸು ದಾಖಲಿಸಿಕೊಂಡು ತನಿಖೆಗೆ ಇಳಿದಿವೆ. ಅರವಿಂದ್ ಕೇಜ್ರಿವಾಲ್ರನ್ನ ಬಂಧಿಸಲು ED ಬಳಸಿದ್ದು ಇದೇ ಸೆಕ್ಷನ್ ಅನ್ನು. ಸೊರೇನ್ ಅವರ ವಕೀಲರಾಗಿರುವ ಸೀನಿಯರ್ ಅಡ್ವೊಕೇಟ್ ಕಪಿಲ್ ಸಿಬಲ್ ಅವರು ಸೊರೇನ್ ಅವರನ್ನು ಅರೆಸ್ಟ್ ಮಾಡುವುದಕ್ಕೆಂದೇ ED ಈ ಜಮೀನು ಹಗರಣವನ್ನು ಹುಟ್ಟುಹಾಕಿದೆ ಎಂದು ಹೇಳುತ್ತಾರೆ. 2009ರಲ್ಲಿ ಖರೀದಿಸಿದ ಜಮೀನಿನ ಬಗ್ಗೆ 14 ವರ್ಷಗಳ ಕಾಲ ಯಾವ ತಕರಾರೂ ಇಲ್ಲದೆ 2023ರಲ್ಲಿ ದಿಢೀರನೆ ದೂರು ಹುಟ್ಟಿಕೊಂಡಿದ್ದು ಹೇಗೆ ಎಂದು ಪ್ರಶ್ನಿಸುವ ಕಪಿಲ್ ಸಿಬಲ್, ಅದನ್ನು ಆಧರಿಸಿ 1976ರಿಂದ 1986ರ ನಡುವೆ ಆ ಜಮೀನಿನ ಕುರಿತು ಆದ ಮ್ಯೂಟೇಷನ್ ದಾಖಲೆಗಳನ್ನು ತನಿಖೆಗೊಳಪಡಿಸುವ ಮೂಲಕ ED ಗೊಂದಲ ಸೃಷ್ಟಿಸುತ್ತಿದೆ ಎನ್ನುತ್ತಾರೆ. ಇರಲಿ, ಈ ಎರಡೂ ಪ್ರಕರಣಗಳಲ್ಲಿ ಕೇಜ್ರಿವಾಲ್ ಆಗಲಿ ಅಥವಾ ಸೊರೇನ್ ಆಗಲಿ ತಪ್ಪಿತಸ್ಥರೋ ಅಲ್ಲವೋ ಅನ್ನೋದನ್ನು ನ್ಯಾಯಾಲಯ ತೀರ್ಮಾನ ಮಾಡಲಿದೆ. ಆದರೆ ಈ ಪ್ರಕರಣಗಳನ್ನಿಟ್ಟುಕೊಂಡು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ರಾಜಕೀಯವಾಗಿ ಆಟವಾಡಲು ಯತ್ನಿಸುತ್ತಿರುವ ಬಗ್ಗೆಯೂ ಸಾಕಷ್ಟು ಟೀಕೆಗಳು ಕೇಳಿಬರ್ತಾವೆ. ಇದೀಗ ಕರ್ನಾಟಕದಲ್ಲೂ ಇಂತಹದ್ದೇ ಆಟ ಆಡಲು ಬಿಜೆಪಿ ಮುಂದಾಗಿದೆಯಾ ಅನ್ನೋ ಅನುಮಾನವನ್ನು ಅಶೋಕ್ ಅವರ ಮಾತುಗಳು ಹುಟ್ಟುಹಾಕುತ್ತಿವೆ. ಹಾಗೆ ನೋಡಿದರೆ ಸೊರೇನ್ ಮೇಲೆ ಕೇಳಿಬಂದ ಆರೋಪಕ್ಕೂ ಈಗ ಸಿದ್ದರಾಮಯ್ಯನವರ ಮೇಲೆ ಮಾಡಲಾಗುತ್ತಿರುವ ಜಮೀನು ಆಪಾದನೆಗೂ ಸಾಕಷ್ಟು ಸಾಮ್ಯತೆಗಳಿವೆ. ಈಗಾಗಲೇ SIT ತನಿಖೆ ನಡೆಯುತ್ತಿರುವ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಧ್ಯಪ್ರವೇಶ ಮಾಡಿರೋ EDಯನ್ನು ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಮೇಲೂ ಪ್ರಯೋಗಿಸಿ ಅವರನ್ನು
ಕೇಜ್ರಿವಾಲ್ ಮತ್ತು ಸೊರೇನ್ ರೀತಿಯಲ್ಲಿ ಜೈಲಿಗಟ್ಟುವ ರಾಜಕೀಯ ಷಡ್ಯಂತ್ರವೇನಾದರೂ ಬಿಜೆಪಿ ಮುಂದಿದೆಯಾ? ಯಾವುದನ್ನು ತಳ್ಳಿ ಹಾಕಲಾಗುವುದಿಲ್ಲ. ಇತ್ತೀಚೆಗಷ್ಟೇ ಈ ಹಗರಣಗಳ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಕರಣಗಳನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ನಾನು ಹೇಳುವುದಿಲ್ಲ. ಅದರ ಬದಲು ಗೌರವಾನ್ವಿತ ನ್ಯಾಯವಾದಿಗಳು ಈ ಪ್ರಕರಣವನ್ನು ರಾಜ್ಯಪಾಲರ ಗಮನಕ್ಕೆ ತೆಗೆದುಕೊಂಡು ಹೋಗಿ ಅವರ ಮೂಲಕ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆದು ತಾರ್ಕಿಕ ಅಂತ್ಯ ತೋರಿಸಬೇಕು ಎಂದು ಮಾತನಾಡಿದ್ದನ್ನು ನಾವಿಲ್ಲಿ ವಿಶೇಷವಾಗಿ ಪರಿಗಣಿಸಬೇಕು. ಚೆಂಡು ರಾಜ್ಯಪಾಲರ ಅಂಗಳಕ್ಕೆ ಹೋದಷ್ಟು ಕೇಂದ್ರ ಸರ್ಕಾರಕ್ಕೆ ಹಿಡಿತ ಹೆಚ್ಚಾಗುತ್ತದೆ, ಸಾಂವಿಧಾನಿಕ ಮಾನ್ಯತೆಯೂ ಲಭಿಸುತ್ತದೆ. ಆನಂತರ ಸಿದ್ದರಾಮಯ್ಯನವರಿಗೆ ಕೇಜ್ರಿವಾಲ್, ಸೊರೇನ್ ಅವರಿಗೆ ತೋರಿದ ಗತಿ ಕಾಣಿಸಬಹುದು ಎಂಬ ಲೆಕ್ಕಾಚಾರ ಇದ್ದರೂ ಇರಬಹುದು. ಸಿದ್ದರಾಮಯ್ಯನವರೇ ಯಾಕೆ ಬಿಜೆಪಿಯ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ನಮ್ಮ ಮುಂದಿದೆ. ವಾಸ್ತವದಲ್ಲಿ ಸಿದ್ದರಾಮಯ್ಯನವರಿಗಿಂತ ಮೊದಲು DCM DK ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಲಾಗಿತ್ತು. ಆದರೆ ಅದರಿಂದ ಹೆಚ್ಚೆಂದರೆ DK ಶಿವಕುಮಾರ್ ಅವರ ವೈಯಕ್ತಿಕ ವರ್ಚಸ್ಸು ಕುಗ್ಗಿಸಬಹುದೇ ವಿನಃ ಇಡೀ ಕಾಂಗ್ರೆಸ್ನ ಬೆನ್ನೆಲುಬು ಮುರಿಯಲು ಸಾಧ್ಯವಿಲ್ಲ ಅನ್ನೋದು ಬಿಜೆಪಿಗೆ ಅರ್ಥವಾಗಿದೆ. ಯಾಕೆಂದರೆ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ಸಿಗೆ ಬಲ. ಹೀಗೆ ಭ್ರಷ್ಟಾಚಾರದ ಆರೋಪಗಳ ಮೂಲಕ ಅವರ ವರ್ಚಸ್ಸನ್ನೇ ಕುಂದಿಸಿ ಅವರನ್ನು ಜೈಲಿಗೆ ತಳ್ಳಿದರೆ ಆಗ ಕಾಂಗ್ರೆಸ್ ಸಂಪೂರ್ಣವಾಗಿ ಧ್ವಂಸವಾಗುತ್ತೆ. ಇದರಿಂದ ಬಿಜೆಪಿಗೆ ಎರಡು ರೀತಿಯ ಲಾಭ. ಮೊದಲನೆಯದು ಸೈದ್ಧಾಂತಿಕ ಪ್ರತಿಸ್ಪರ್ಧಿಯಾದ ಸಿದ್ದರಾಮಯ್ಯನವರನ್ನು ಮಟ್ಟ ಹಾಕಿ ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಹೀನಗೊಳಿಸುವುದು. ಎರಡನೆಯದು ಎದುರಾಳಿ ಕಾಂಗ್ರೆಸ್ ಪಕ್ಷ ಹೀಗೆ ಬಲಿಷ್ಠ ಮತ್ತು ವಿಶ್ವಾಸಾರ್ಹ ನಾಯಕನಿಲ್ಲದೆ ಸೊರಗಿದಾಗ ರಾಜ್ಯ ಘಟಕಗಳಲ್ಲೂ ತನಗೆ ಯಡಿಯೂರಪ್ಪನವರಂತಹ ಬಲಿಷ್ಠ ನಾಯಕನ ಹಂಗೂ ಇಲ್ಲದೆ ಅವರನ್ನು ಸೈಡ್ಲೈನ್ ಮಾಡಿ ಪಕ್ಷವನ್ನು ತನ್ನ ಇಷ್ಟಕ್ಕೆ ತಕ್ಕಂತೆ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಬಿಜೆಪಿ ಹೈಕಮಾಂಡ್ ಮತ್ತು RSSಗೆ ಸುಲಭವಾಗುತ್ತದೆ. ಎಲ್ಲಿಯವರೆಗೆ ಸಿದ್ದರಾಮಯ್ಯನವರಂತಹ ಪ್ರತಿಸ್ಪರ್ಧಿ ನಾಯಕ ಗಟ್ಟಿಯಾಗಿರುತ್ತಾರೋ ಅಲ್ಲಿಯವರೆಗೆ ಅವರನ್ನು ಎದುರಿಸಲು ಬಿಜೆಪಿ ಹೈಕಮಾಂಡ್ಗೂ ಬಲಿಷ್ಠ ಬಿಜೆಪಿ ನಾಯಕರ ಅಗತ್ಯವಿರುತ್ತದೆ. ಹಾಗಾಗಿಯೇ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ಮಾತ್ರವಲ್ಲ ಕುಮಾರಸ್ವಾಮಿಯವರಿಗೂ ಮಣೆ ಹಾಕಬೇಕಾದ ಅನಿವಾರ್ಯತೆಯಲ್ಲಿದೆ. ಒಮ್ಮೆ ಎದುರಾಳಿ ಪಕ್ಷಗಳಲ್ಲಿ ನಾಯಕತ್ವದ ನಿರ್ವಾತ ಸೃಷ್ಟಿಯಾದರೆ ಇವರನ್ನೆಲ್ಲ ಸೈಡ್ಲೈನ್ ಮಾಡಬಹುದೆನ್ನುವುದು ಬಿಜೆಪಿ ಹೈಕಮಾಂಡ್ನ ಇನ್ನೊಂದು ಆಲೋಚನೆ ಇರಬಹುದು. ಇಷ್ಟೆಲ್ಲ ರಾಜಕೀಯ ತಂತ್ರಗಾರಿಕೆ ಇಲ್ಲದೆ ಹೋಗಿದ್ದರೆ ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ ಆರೋಪ ಕೇಳಿ ಬಂದಾಗ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಈಶ್ವರಪ್ಪನವರ ವಿರುದ್ಧ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಾಗ ಕೊರೋನಾ ಅವ್ಯವಹಾರ ನಡೆದಾಗ ಆ ಪ್ರಕರಣಗಳತ್ತ ತಿರುಗಿಯೂ ನೋಡದ ಇಡಿ ಈಗ ದಿಢೀರ್ ಸ್ವಯಂ ಪ್ರೇರಿತವಾಗಿ ಕರ್ನಾಟಕದತ್ತ ಧಾವಿಸಿ ಬರುತ್ತಿದೆ. ಹಾಗಂತ ಸರ್ಕಾರದ ಭ್ರಷ್ಟಾಚಾರ ಅಥವಾ ಅವ್ಯವಹಾರಗಳನ್ನು ವಿರೋಧ ಪಕ್ಷಗಳು ಪ್ರಶ್ನಿಸಬಾರದು ಅಂತ ಹೇಳಲಾಗುವುದಿಲ್ಲ. ಒಂದು ಸರ್ಕಾರ ಅಥವಾ ಅಧಿಕಾರಸ್ಥರು ತಪ್ಪು ಮಾಡಿದಾಗ ಭ್ರಷ್ಟಾಚಾರದಂಥ ಹಗರಣದಲ್ಲಿ ಭಾಗಿಯಾದಾಗ ಅದರ ವಿರುದ್ಧ ಹೋರಾಡುವುದು ವಿರೋಧ ಪಕ್ಷಗಳ ಕರ್ತವ್ಯ. ಅಂತಹ ಹೋರಾಟಗಳಲ್ಲಿ ವಿರೋಧ ಪಕ್ಷಗಳಿಗೆ ರಾಜಕೀಯ ಲೆಕ್ಕಾಚಾರ ಇರುವುದೂ ಸಹಜ, ಅಧಿಕಾರದ ಕನವರಿಕೆ ಇರುವುದೂ ಸಹಜ. ಆದರೆ ಅಂತಹ ಕನವರಿಕೆ ಚುನಾವಣೋತ್ತರ ಜನಾಭಿಪ್ರಾಯ ರೂಪದ ಅಧಿಕಾರದ ನಿರೀಕ್ಷೆ ಆಗಿರಬೇಕು. ಅಂತಹ ಕಾಳಜಿ ಹಿನ್ನೆಲೆಗೆ ಸರಿದು ರಾಜಕೀಯ ಮೇಲಾಟವೇ ಮುಖ್ಯವಾದಾಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟವೂ ಒಂದು ಅತಿದೊಡ್ಡ ರಾಜಕೀಯ ಭ್ರಷ್ಟಾಚಾರವಾಗುವ ಅಪಾಯ ಇರುತ್ತೆ. ದಿಲ್ಲಿ ಮತ್ತು ಜಾರ್ಖಂಡ್ ರಾಜಕೀಯ ಬೆಳವಣಿಗೆಗಳು ನಮಗೆ ಇದನ್ನೇ ಹೇಳುತ್ತಿವೆ. ಕರ್ನಾಟಕ ಅಂತಹ 3ನೇ ರಾಜ್ಯವಾಗಲಿದೆಯೇ? ಕಾಲವೇ ಉತ್ತರ ಹೇಳಬೇಕು.